ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1022ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಒನ್ ಪ್ಲಸ್ ಕಂಪ್ನಿಯವರು ರೀಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ OnePlus 13 ಸೀರೀಸ್ನ ಲಾಂಚ್ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಎರಡು ಮೊಬೈಲ್ಸ್ನ ಲಾಂಚ್ ಮಾಡಿದ್ರು, OnePlus 13 ಹಾಗೆ ಬಂದ್ಬಿಟ್ಟು 13R ಅಂತೇಳಿ. ಈಗಾಗಲೇ ಒಂದ್ಸಲ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ದೆ, OnePlus ಕಂಪ್ನಿಯವರು ಅಫಿಷಿಯಲ್ ಆಗಿ ಜಿಯೋ ಕಂಪ್ನಿಯವ್ರ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ ಅಂತೇಳಿ. ಏನಕ್ಕೆ ಇವರು ಕೊಲಾಬ್ರೇಟ್ ಆಗಿದ್ದಾರೆ ಅಂದ್ರೆ 5.5G ಟೆಕ್ನಾಲಜಿ ತರೋದಕ್ಕೋಸ್ಕರ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಡೆಡಿಕೇಟೆಡ್ ಆಗಿ 5.5G ನೆಟ್ವರ್ಕ್ ಆದ್ರೆ ಯೂಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬೇರೆ ಮೊಬೈಲ್ ಅಲ್ಲಿ 5G ಯೂಸ್ ಮಾಡೋದಕ್ಕೂ OnePlus 13 ಸೀರೀಸ್ ಅಲ್ಲಿ 5G ಯೂಸ್ ಮಾಡೋದಕ್ಕೂ ನಿಮಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನನ್ನ ಹತ್ರ ಬೇರೆ ಯಾವುದೋ ಒಂದು ಮೊಬೈಲ್ ಇದೆ, ಇದು 5G ಗೆ ಸಪೋರ್ಟ್ ಮಾಡುತ್ತೆ. ಇದು OnePlus 13 ಅಂತ ಇಟ್ಕೊಳ್ಳಿ. ಈ ಮೊಬೈಲ್ ಅಲ್ಲಿ ನಾನು 5G ಸ್ಪೀಡ್ ಟೆಸ್ಟ್ ಮಾಡಿದಾಗ ಇದರಲ್ಲಿ ಮ್ಯಾಕ್ಸಿಮಮ್ 300 MB/s ಬರ್ತಿದೆ ಅಂತ ಇಟ್ಕೊಳ್ಳಿ. ಆದ್ರೆ ಇದರಲ್ಲಿ ನೋಡಿದ್ರೆ ನೀವು 1GB ವರೆಗೂ ರೀಚ್ ಆಗುತ್ತೆ. ಇಂಟು 380% ನಿಮಗೆ ಇಂಪ್ರೂವ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ನಿಮಗೆ ಸ್ಪೀಡ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಬಂದ್ಬಿಟ್ಟು ಲೇಟೆನ್ಸಿನೂ ಕೂಡ ತುಂಬಾನೇ ಕಮ್ಮಿ ಇರುತ್ತೆ. ಇದರಲ್ಲಿರೋ ಇನ್ನೂ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ, ಇವಾಗ ನಾವು ಕೂಡ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡಿರ್ತೀವಿ. ಯಾವಾಗಾದ್ರೂ ಎಲಿವೇಟರ್ ಅಲ್ಲಿ ಇದ್ದಾಗ, ಇಲ್ಲಾಂದ್ರೆ ನಾವು ಸೆಲ್ಲರ್ ಅಲ್ಲಿ ಇದ್ದಾಗ, ಪಾರ್ಕಿಂಗ್ ಲಾಟ್ ಅಲ್ಲಿ ಇದ್ದಾಗ ನಮಗೆ ನೆಟ್ವರ್ಕ್ ಸಿಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಎಲ್ಲಾದ್ರೂ ಒಂದು ಸ್ವಲ್ಪ ಇನ್ ಡೆಪ್ತ್ ಆಗಿ ಒಳಗೆ ಹೋಗಿದೀವಿ ಅಂದ್ರೆ ನಮಗೆ ನೆಟ್ವರ್ಕ್ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು ನಾವು ಯಾರಿಗಾದ್ರೂ ಕಾಲ್ ಮಾಡಿದ್ರು ಕೂಡ ನಾವು ಮಾತಾಡೋದು ಬೇರೆಯವರಿಗಾದ್ರೆ ಕೇಳಿಸೋದಿಲ್ಲ. ಈ ರೀತಿಯಾಗಿ ನೆಟ್ವರ್ಕ್ ಇಶ್ಯೂಸ್ ತುಂಬಾನೇ ಇರುತ್ತೆ. ಆದ್ರೆ ಈ ಮೊಬೈಲ್ಸ್ ಅಲ್ಲಿ ನಿಮಗೆ ಆ ಒಂದು ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ನಿಮಗೆ ನೆಟ್ವರ್ಕ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು OnePlus ಕಂಪ್ನಿಯವರು ಹೇಳಿದ್ದಾರೆ. ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡಿಬಿಟ್ಟು ಈ ಒಂದು ಟೆಕ್ನಾಲಜಿನ ನಾವು ಈ ಒಂದು ಮೊಬೈಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು OnePlus ಅವರು ಹೇಳಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ನಾನು ಒಂದ್ಸಲ ಟೆಕ್ ನ್ಯೂಸ್ ಅಲ್ಲಿ ಹೇಳಿದ್ದೆ. ಇವಾಗ ಮೊಬೈಲ್ಸ್ ಲಾಂಚ್ ಆಗಿದ್ದಾದ್ಮೇಲೆ ಅವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರಲ್ಲ, ಅದಕ್ಕೆ ಈ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತಿದ್ದೀನಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ EU ಇಂದ ಯುರೋಪಿಯನ್ ಯೂನಿಯನ್, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೇ. ಇವಾಗ ಯುರೋಪಿಯನ್ ಯೂನಿಯನ್ ಅವರು ಅಫಿಷಿಯಲ್ ಆಗಿ ಟೈಪ್ ಸಿ ಪೋರ್ಟ್ ನ ಮ್ಯಾಂಡೇಟರಿ ಮಾಡಿದ್ದಾರೆ. ಈಗಾಗಲೇ ಅವರು ಡೇಟ್ ಕೊಟ್ಟಿದ್ರು, ಜನವರಿ 2025 ಕಂಪ್ಲೀಟ್ ಡಿವೈಸಸ್ ಅನ್ನೋದು ಟೈಪ್ ಸಿ ಗೆ ಶಿಫ್ಟ್ ಆಗಬೇಕು ಅಂತೇಳಿ. ಇವಾಗ ಒಂದು ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ಮೇಲಿಂದ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಅಲ್ಲಿ ಏನೇ ಒಂದು ಪ್ರಾಡಕ್ಟ್ ಲಾಂಚ್ ಆದ್ರೂ ಕೂಡ ಅದರಲ್ಲಿ ಕಂಪಲ್ಸರಿ ಟೈಪ್ ಸಿ ಪೋರ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಲ್ಯಾಪ್ಟಾಪ್ಸ್ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಏಪ್ರಿಲ್ 2026 ವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಕೂಡ ಟೈಪ್ ಸಿ ಗೆ ಶಿಫ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು EU ಅವರು ಹೇಳಿದ್ದಾರೆ. ಇವ್ರ ಮೇನ್ ಫೋಕಸ್ ಏನು ಅಂದ್ರೆ ಇ ವೇಸ್ಟ್ ಕಮ್ಮಿ ಮಾಡಬೇಕು ಅಂತೇಳಿ. ಇವಾಗ ಲ್ಯಾಪ್ಟಾಪ್ ಅಲ್ಲೂ ಟೈಪ್ ಸಿ ಇತ್ತು ಅಂದ್ರೆ ನಮ್ಮ ಮನೇಲಿರೋ ಟೈಪ್ ಸಿ ಇಂದಾನೆ ನಾವು ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು. ಅಡಾಪ್ಟರ್ ಒಂದು ಚೇಂಜ್ ಮಾಡ್ಕೊಂಡ್ರೆ ಆಗುತ್ತೆ. ಆದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಬಡ್ಸಿಗೆ ಒಂದು ಪೋರ್ಟ್ ಇರುತ್ತೆ, ಮೊಬೈಲಿಗೆ ಒಂದು ಪೋರ್ಟ್ ಇರುತ್ತೆ, ನೆಕ್ ಬ್ಯಾಂಡಿಗೆ ಒಂದು ಪೋರ್ಟ್ ಇರುತ್ತೆ, ಲ್ಯಾಪ್ಟಾಪಿಗೆ ಒಂದು ಪೋರ್ಟ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ವೈರ್ಸು ಕೂಡ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ಇ ವೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಜನರು ದುಡ್ಡು ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಟೈಪ್ ಸಿ ಗೆ ಶಿಫ್ಟ್ ಆಯ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಇ ವೇಸ್ಟ್ ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡೆಲ್ಲಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ಇವಾಗ ನಡೆದಿಲ್ಲ, ನವೆಂಬರ್ 9ನೇ ತಾರೀಕು 2023 ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಅಂತ ಇನ್ಸಿಡೆಂಟ್ ಯಾವ್ದಪ್ಪ ಅಂದ್ರೆ ಮೊಟ್ಟೆನ ಸ್ಕ್ಯಾಮ್ ಮಾಡಿದ್ದಾರೆ. ಅದಂಗೆ ಸ್ಕ್ಯಾಮ್ ಮಾಡಿದ್ರು ಬ್ರೋ ಅಂದ್ರೆ ಈ ಸ್ಕ್ಯಾಮ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ, ಆ ರೀತಿಯಾಗಿ ನಡೆದಿದೆ. ಆವಾಗ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಇವಾಗ ಈ ಒಂದು ಕೇಸ್ ಸಾಲ್ವ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಇನ್ಸಿಡೆಂಟ್ ಯಾವ ರೀತಿ ಸ್ಟಾರ್ಟ್ ಆಗಿದೆ ಅಂದ್ರೆ, ಡೆಲ್ಲಿಯಲ್ಲಿ ಒಬ್ಬ ಹುಡುಗ ಆನ್ಲೈನ್ ಅಲ್ಲಿ ಮೊಟ್ಟೆ ಆರ್ಡರ್ ಮಾಡಿದ್ದಾನೆ, ಎಗ್ಸ್ ನ ಆರ್ಡರ್ ಮಾಡಿದ್ದಾನೆ. ಅಲ್ಲಿ ಟೋಟಲ್ ಬಿಲ್ ನೋಡ್ಕೊಂಡ್ರೆ 880 ರೂಪಾಯಿ ಆಗಿದೆ. ಬಿಲ್ಲಿಂಗ್ ಪೇಜಿಗೆ ಬರೋ ಅಷ್ಟರಲ್ಲಿ 880.00 ಬಂದಿದೆ. ಪಾಯಿಂಟ್ ಮುಂದೆ ಎಷ್ಟೇ 0 ಇದ್ರೂ ಕೂಡ ನಮಗೆ ವ್ಯಾಲ್ಯೂ ಇರೋದಿಲ್ಲ, ವೇಸ್ಟ್ ಅಲ್ಲ. ಇವನೇನ್ ಮಾಡಿದ್ದಾನೆ, 880 ರೂಪಾಯಿ ಅಲ್ಲ ಅಂತ ಹೇಳ್ಬಿಟ್ಟು ಆರ್ಡರ್ ಆದ್ರೆ ಇಟ್ಟಿದ್ದಾನೆ. ಒಂದ್ ಸ್ವಲ್ಪ ಹೊತ್ತಾಗಿದ್ದಾದ್ಮೇಲೆ ಅವ್ನ ಬ್ಯಾಂಕ್ ಇಂದ ಒಂದು ಮೆಸೇಜ್ ಬಂದಿದೆ, 88,000 ಕಟ್ ಆಗಿದೆ. ಇವನ್ ಶಾಕ್ ಆಗಿ ಹೋಗ್ಬಿಟ್ಟಿದ್ದಾನೆ, 880 ರೂಪಾಯಿ ಕಟ್ ಆಗಬೇಕು, ಇದ್ ನೋಡಿದ್ರೆ ಹತ್ರ 88,000 ಕಟ್ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆವಾಗಿಂದ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇವಾಗ ಇವ್ರನ್ನ ಆದ್ರೆ ಹಿಡಿದಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವರಿಬ್ರು ಕೂಡ ಈ ಒಂದು ಕೆಲಸ ಆದ್ರೆ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿರೋದೇನು ಅಂದ್ರೆ ಇದು ಸ್ಕ್ಯಾಮ್ ಅಂತ ಹೇಳ್ಬಿಟ್ಟು ಅವರು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ನಾವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವರಿಬ್ಬರಿಗೂ ಕೂಡ ಒಬ್ಬ ಲೀಡರ್ ಇದಾನಂತೆ, ಅವನ ಹೆಸರು ಬಂದ್ಬಿಟ್ಟು ಮಯಾಕ್ ಅಂತೇಳಿ. ಅವನೇನ್ ಮಾಡ್ತಾನೆ ಅಂದ್ರೆ ಇವ್ರ ಅಕೌಂಟ್ಸ್ ನ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ ಮಾಡ್ತಾನೆ, ಇವರಿಗೆ ಕಮಿಷನ್ ಕೊಡ್ತಾನೆ. ಅವನು ಸ್ಕ್ಯಾಮ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಗೊತ್ತಾಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಫುಲ್ ಕಾನ್ಫಿಡೆನ್ಸ್ ಕೊಡ್ತಾನೆ, ನೀವು ಯಾವುದೇ ಕಾರಣಕ್ಕೂ ಸಿಗಾಕೊಳ್ಳೋದಿಲ್ಲ, ನೀವು ಟೆನ್ಷನ್ ತಗೋಬೇಡಿ ಅಂತ ಹೇಳ್ಬಿಟ್ಟು ಮೋಟಿವೇಟ್ ಮಾಡ್ತಾನೆ. ಇವ್ರು ಏನಂದ್ರೆ ಒಂದ್ ಸ್ವಲ್ಪ ಕಮಿಷನ್ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಕ್ಸೆಸ್ ಅನ್ನೋದು ಅವನಿಗಾದ್ರೆ ಕೊಡ್ತಾರೆ. ಅವನೇನ್ ಮಾಡ್ತಾನೆ ಅಂದ್ರೆ ಈ ತರ ಕೆಲಸ ಆದ್ರೆ ಮಾಡ್ತಾರೆ. ಇವಾಗ ಅವನನ್ನು ಕೂಡ ಹುಡುಕ್ತಿದ್ದಾರೆ. ಇವಾಗ ಅವನು ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಇವರಿಬ್ಬರನ್ನಾದ್ರೆ ಅರೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಸ್ಯಾಮ್ಸಂಗ್ ಟ್ರೈಫೋಲ್ಡ್ ಫೋನ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ವರ್ಷ 100% ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಓವೆ ಕಂಪ್ನಿಯವರು ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ಟ್ರೈಫೋಲ್ಡ್ ಫೋನ್, ಸೇಮ್ ಅದೇ ರೀತಿ ಇರುತ್ತೆ, ಅದೇ ರೀತಿ ವರ್ಕ್ ಆಗುತ್ತೆ. ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಟೆಕ್ನಾಲಜಿ ಇಂದ ಬರುತ್ತೆ. ಸ್ಯಾಮ್ಸಂಗ್ ಫೋಲ್ಡಬಲ್ ಫೋನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈಗಾಗಲೇ ಫೋಲ್ಡಬಲ್ ಫೋನ್ಸ್ ನ ನೀವೆಲ್ಲರೂ ಕೂಡ ನೋಡಿರ್ತೀರ.
ಹೇಳ್ತೀರಾ, ಟ್ರೈಫೋಲ್ಡ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನನಗೆ ಇನ್ನೂ ಒಂದು ಬೇಜಾರಾಗಿದ್ದೇನು ಅಂದ್ರೆ ಹುವಾವೆ ಕಂಪ್ನಿಯವರು ಯಾವಾಗ ರಿಸರ್ಚ್ ಸ್ಟಾರ್ಟ್ ಮಾಡಿದ್ರು ಅದಕ್ಕಿಂತ ಫಸ್ಟೇ ಸ್ಯಾಮ್ಸಂಗ್ ಅವರು ಇದನ್ನೆಲ್ಲ ಶೋಕೇಶಿಗೆ ತಂದಿದ್ರು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಎಲ್ಲಾ ಫೋಲ್ಡೇಬಲ್ ಫೋನ್ಸ್ ಕೂಡ ಹತ್ತತ್ರ 2-3 ವರ್ಷ, ನನಗೆ ಅನಿಸ್ದಾಗ ಒಂದು 4 ವರ್ಷ ಅಂತ ಇಟ್ಕೊಳ್ಳಿ, ಆವಾಗಲೇ ಇವರು ಈ ಒಂದು ಫೋಲ್ಡೇಬಲ್ ಫೋನ್ಸ್ ನ ಶೋಕೇಶಿಗಾದ್ರೆ ತಂದಿದ್ರು. ಏನಕ್ಕೆ ಇವರು ಇಷ್ಟು ಡಿಲೇ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಈ ವರ್ಷ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಹಾಗೆ ಬಂದ್ಬಿಟ್ಟು ಲಿಮಿಟೆಡ್ ಕ್ವಾಂಟಿಟೀಸ್ ನ ಮಾತ್ರ ತರ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಫೋಲ್ಡೇಬಲ್ ಫೋನ್ಸ್ ನ ತಗೊಳೋದಿಕ್ಕಾದ್ರೆ ಆಗೋದಿಲ್ಲ, ನಿಮ್ಮ ಹತ್ರ ದುಡ್ಡಿದ್ರು ಕೂಡ ತಗೊಳೋದಿಕ್ಕಾದ್ರೆ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ತುಂಬಾ ಸ್ಮಾಲ್ ಕ್ವಾಂಟಿಟಿ ಆದ್ರೆ ತರ್ತಾ ಇದ್ದಾರೆ, ತುಂಬಾ ಕಮ್ಮಿ ಕ್ವಾಂಟಿಟೀಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಯಾರಿಗೆ ಸಿಗುತ್ತೋ ಅವ್ರಿಗೆ ಅದೃಷ್ಟ ಅಂತಾನೆ ಹೇಳ್ಬೋದು. ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ. ಪೋಕೋ ಕಂಪ್ನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಪೋಕೋ X7 ಸೀರೀಸ್ ನ ಲಾಂಚ್ ಮಾಡಿದ್ದಾರೆ. ಮೊಬೈಲ್ಸ್ ಮಾತ್ರ ಒಂದೊಂದು ಡೈಮಂಡ್ಸ್ ಅಂತಾನೆ ಹೇಳ್ತೀನಿ. ರೀಸನ್ ಏನು ಅಂದ್ರೆ ನಿಜವಾಗ್ಲೂ ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಇರಲಿಲ್ಲ, ಅಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ, ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ಸ್ ಲಾಂಚ್ ಆಗಿದೆ. ಯಾರಾದ್ರೂ ಹೊಸ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ಸ್ ನಿಮಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಇದರಲ್ಲಿ ಯಾವ್ದಾದ್ರು ಒಂದು ಮೊಬೈಲ್ ತರಿಸಿ ಕಂಪ್ಲೀಟ್ ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಮೊಬೈಲ್ ರಿವ್ಯೂ ಬೇಕು ಅಂತ ಹೇಳ್ಬಿಟ್ಟು ನನಗೊಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಟೋಟಲ್ ಆಗಿ 2 ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ, ಪೋಕೋ X7 ಹಾಗೆ ಬಂದ್ಬಿಟ್ಟು X7 Pro ಅಂತೇಳಿ. X7 ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಕರ್ವ್ಡ್ ಡಿಸ್ಪ್ಲೇ ಇರುತ್ತೆ, 1.5K ರೆಸಲ್ಯೂಷನ್ ಡಿಸ್ಪ್ಲೇ, ನಿಮಗೆ 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7300 Ultra ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್. ಈ ಸಲ ಇವರು ಸೋನಿ LYT 600 ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಫೋಟೋಸ್ ಮಾತ್ರ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮ್ರಾ 20 ಮೆಗಾ ಪಿಕ್ಸೆಲ್ ಇರುತ್ತೆ, 5500 mAh ಬ್ಯಾಟರಿ ಇರುತ್ತೆ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ 3 ವರ್ಷ OS ಅಪ್ಡೇಟ್ ಬರುತ್ತೆ, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡುತ್ತಾರೆ. ಸ್ಪೆಸಿಫಿಕೇಶನ್ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ X7 Pro ಬಗ್ಗೆ ಮಾತಾಡೋದಾದ್ರೆ ಇದು ನಿಮಗೆ ಒಂದು ಸ್ವಲ್ಪ ಫ್ಲಾಗ್ಶಿಪ್ ಕೆಟಗರಿಯಲ್ಲಿ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇರುತ್ತೆ. ಇದು ನಿಮಗೆ ಫ್ಲಾಟ್ ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 8400 Ultra ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ OnePlus 13R ಅಲ್ಲಿ ನಿಮಗೆ Snapdragon 8 Gen 3 ಇದೆ ಅಲ್ಲ, ಆ ಪ್ರೊಸೆಸರ್ ಗೆ ಇದು ಕಾಂಪಿಟೇಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. Snapdragon 8 Gen 3 AnTuTu ಸ್ಕೋರ್ ನಿಮಗೆ 20 ಲಕ್ಷದವರೆಗೂ ಸ್ಕೋರ್ ಮಾಡಿದ್ರೆ ಇದು ನಿಮಗೆ 17.5 ಲಕ್ಷದವರೆಗೂ ಸ್ಕೋರ್ ಮಾಡುತ್ತೆ. ಹಬ್ಬ ಅಂದ್ರೆ ನಿಮಗೆ ಒಂದು 2 ಲಕ್ಷ ವ್ಯತ್ಯಾಸ ಇರುತ್ತೆ, ಆದ್ರೆ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡುವೆಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ವೈಡ್ ಆಂಗಲ್ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 20 ಮೆಗಾ ಪಿಕ್ಸೆಲ್ ಇರುತ್ತೆ. ಇದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನು ಅಂದ್ರೆ 6550 mAh ಬ್ಯಾಟರಿ ಇರುತ್ತೆ, 90 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ, 47 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದರಲ್ಲೂ ಕೂಡ ಆಸ್ ಯೂಶುವಲ್ IP ರೇಟಿಂಗ್ ಇಂದ ಬರುತ್ತೆ. ಹಾಗೆ ಬಂದ್ಬಿಟ್ಟು 3 ವರ್ಷ OS ಅಪ್ಡೇಟ್ ಕೊಡ್ತಾರೆ, 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಪ್ರೊವೈಡ್ ಮಾಡ್ತಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಇಲ್ಲೇ ಇರೋದು ಮ್ಯಾಜಿಕ್. ಪೋಕೋ X7 ಬೇಸ್ ವೇರಿಯಂಟ್ 8GB 128GB 19,000 ಸಿಗ್ತಾ ಇದೆ, ಹತ್ತತ್ರ 20,000 ಅಂತ ಇಟ್ಕೊಳ್ಳಿ. ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ ಆದ್ರೆ ಸಿಗ್ತಾ ಇದೆ. ಇನ್ನ X7 Pro ಬಗ್ಗೆ ಮಾತಾಡೋದಾದ್ರೆ ಬೇಸ್ ವೇರಿಯಂಟ್ 8GB 256GB 28,000ಕ್ಕೆ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಡೇ ನೀವು ಈ ಮೊಬೈಲ್ ನ ಪರ್ಚೇಸ್ ಮಾಡಿದೀರಾ ಅಂದ್ರೆ 25,000ಕ್ಕೆ ಸಿಗುತ್ತೆ. 2,000 ಬ್ಯಾಂಕ್ ಆಫರ್ ಇರುತ್ತೆ, ಹಾಗೆ ಬಂದ್ಬಿಟ್ಟು 1,000 ರೂಪಾಯಿ ಅಡಿಷನಲ್ ಡಿಸ್ಕೌಂಟ್ ಇರುತ್ತೆ. ಟೋಟಲ್ ಆಗಿ 3,000 ಕಮ್ಮಿ ಆಗುತ್ತೆ. ಅವಾಗ ನಿಮಗೆ 25,000ಕ್ಕೆ ಈ ಒಂದು ಮೊಬೈಲ್ ಸಿಗುತ್ತೆ. ನನಗೆ ಕೇಳಿದ್ರೆ 25,000 ಪ್ರೈಸ್ ರೇಂಜ್ ಅಲ್ಲಿ ಕಂಪ್ಲೀಟ್ಲಿ ಒಂದು ಆಲ್ರೌಂಡರ್ ಮೊಬೈಲ್ ನೋಡ್ತಾ ಇದ್ರೆ ಈ ಮೊಬೈಲ್ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಪೋಕೋ X6 Pro ಗೆ ಕಂಪೇರ್ ಮಾಡಿದ್ರೆ X7 Pro ಅಲ್ಲಿ ನಿಮಗೆ ಕಂಪ್ಲೀಟ್ಲಿ ಚೇಂಜ್ ಅಂತಾನೆ ಹೇಳ್ಬೋದು. ಡಿಸೈನ್ ಇಂದ ಹಿಡಿದು ಸ್ಪೆಸಿಫಿಕೇಶನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಯಾರಾದ್ರೂ ಹೊಸ ಮೊಬೈಲ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಮೊಬೈಲ್ಸ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಇಂದ. ಅಮೆಝಾನ್ ಎಕೋ ಸ್ಪೀಕರ್ಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ತರ ಸ್ಪೀಕರ್ಸ್ ನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಇವಾಗ ಅಮೆಝಾನ್ ಅವರು ಕೂಡ ಒಂದು ಸ್ಟೆಪ್ ಫಾರ್ವರ್ಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸ್ಯಾಮ್ಸಂಗ್ ಎಕೋ ಸ್ಪಾಟ್ ಅಂತ ಹೇಳ್ಬಿಟ್ಟು ಈ ಒಂದು ಸ್ಪೀಕರ್ಸ್ ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿರೋ ಸ್ಪೆಷಲ್ ಏನು ಅಂದ್ರೆ ನಿಮಗೊಂದು ಸಣ್ಣ ಡಿಸ್ಪ್ಲೇ ಆದ್ರೆ ಕೊಟ್ಟಿರ್ತಾರೆ. ಇದು ನಿಮಗೆ 2.83 ಇಂಚಸ್ ಆದ್ರೆ ಇರುತ್ತೆ, ಹತ್ತತ್ರ 3 ಇಂಚಸ್ ಅಂತ ಇಟ್ಕೊಳ್ಳಿ. ಇಲ್ಲಿಂದಾನೆ ನೀವು ಕಂಪ್ಲೀಟ್ ಆಗಿ ಕಸ್ಟಮೈಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅಮೆಝಾನ್ ಅವರು ಹೇಳಿದ್ದಾರೆ. ನಿಮಗೆ ವೆದರ್ ಇನ್ಫಾರ್ಮೇಶನ್ ಸಿಗುತ್ತೆ, ಹಾಗೆ ಬಂದ್ಬಿಟ್ಟು ಯೂಟ್ಯೂಬ್ ವಿಡಿಯೋಸ್ ನ ನೋಡಬಹುದು, ಇನ್ಬಿಲ್ಟ್ ಸ್ಪೀಕರ್ ಇರುತ್ತೆ, ನೀವು ಅಲ್ಲೇ ಎಂಜಾಯ್ ಮಾಡಬಹುದು. ಈ ರೀತಿಯಾಗಿ ತುಂಬಾ ಇನ್ಫಾರ್ಮೇಶನ್ ನಿಮಗೆ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇವಾಗ ನಾರ್ಮಲ್ ಆಗಿ ನೀವೇನಾದ್ರೂ ಒಂದು ಕ್ವಶನ್ ಕೇಳಿದೀರಾ ಅಂದ್ರೆ ನಾರ್ಮಲ್ ಎಕೋ ಸ್ಪೀಕರ್ ಕೂಡ ನಿಮಗೆ ಆನ್ಸರ್ ಮಾಡುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಪ್ಲೇ ಇರುತ್ತಲ್ಲ, ನಿಮಗೆ ಒಂದು ಸ್ವಲ್ಪ ಇಮೇಜಸ್ ತೋರಿಸೋದು, ಹಾಗೆ ಬಂದ್ಬಿಟ್ಟು ಅದರ್ ರಿಲೇಟೆಡ್ ಆನ್ಸರ್ ಕೊಡೋದು. ಈ ರೀತಿಯಾಗಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಸಿಂಪಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮಕ್ಕಳಿಗೂ ಕೂಡ ಯೂಸ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ದೊಡ್ಡವರಿಗೂ ಕೂಡ ಯೂಸ್ ಆಗುತ್ತೆ. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯ್ತು. ಇವ್ರು ಲಾಂಚ್ ಮಾಡಿದ್ರು ಹತ್ರ 9,000ಕ್ಕೆ ಲಾಂಚ್ ಮಾಡಿದ್ದಾರೆ. ಇಂಟ್ರೊಡಕ್ಟರಿ
ಪ್ರೈಸ್ ನೋಡ್ಕೊಂಡ್ರೆ 6,500 ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಲಿಮಿಟೆಡ್ ಟೈಮ್ ಆಫರ್ ಅಂತಾನೆ ಹೇಳ್ಬೋದು. ಲಿಮಿಟೆಡ್ ಟೈಮಿಂಗ್ ಮಾತ್ರ 6,500ಕ್ಕೆ ಸಿಗುತ್ತೆ. 6,500 ಕೊಟ್ಟು ಇದನ್ನ ತಗೋಬಹುದು ಅಂದ್ರೆ ನನ್ನ ಪ್ರಕಾರ ವರ್ತ್ ಅಂತಾನೆ ಹೇಳ್ತೀನಿ. ಯಾರು ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೋ ಅವ್ರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.